ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡಬಹುದಾದಂಥ ಒಂದೊಳ್ಳೆ ರಾಗಿ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಲರ್ಫುಲ್ಲಾಗೂ ಇರುತ್ತೆ ನೋಡಲಿಕ್ಕೆ, ಇದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಳಿಗೆ ಲಂಚ್ ಬಾಕ್ಸ್ ಹಾಕ್ಕೊಟ್ರೆ ಲಂಚ್ ಬಾಕ್ಸ್ ಪೂರ್ತಿ ಖಾಲಿಯಾಗಿ ಬರೋದಂತೂ ನಿಜ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗೋವಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಭಾಗದಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಮೀಡಿಯಮ್ ರವೆನ ಉಪಯೋಗಿಸಿದ್ದೀನಿ. ನಿಮಗೆ ಬೇಕು ಅಂತಂದರೆ ಚಿರೋಟಿ ರವೆನಾದರೂ ಉಪಯೋಗಿಸ್ಕೋಬೋದು. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಿಮ್ಗೇನಾದರೂ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೇಕು ಅಂತಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ನಂತರ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನ ಕಲಿಸ್ಕೋಬೇಕಾಗತ್ತೆ. ಲಮ್ಸ್ ಇಲ್ದಿರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿಕೊಂಡು ಸ್ವಲ್ಪನೇ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ದೋಸೆ ಹಿಟ್ಟಿನ ಅದಕ್ಕೆ ಈ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊತಾ ಕಲಿಸ್ಕೊತಾ ಹೋಗಿ. ನಿಮಗೆ ಬೇಕು ಅಂತಂದರೆ ಕೈಯಲ್ಲೇ ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ. ರಾಗಿ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದಲ್ವಾ. ಯಾವಾಗಲೂ ನಾವು ರಾಗಿ ಮುದ್ದೆನೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ರಾಗಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಕಲರ್ಫುಲ್ಲಾಗೂ ಇರುತ್ತೆ. ಮಕ್ಕಳು ಅಷ್ಟು ರಾಗಿ ಮುದ್ದೆನ ಇಷ್ಟಪಡೋದಿಲ್ಲ. ಈ ರೀತಿ ದೋಸೆ ಮಾಡಿಕೊಟ್ರೆ ಅದರಲ್ಲಿರೋ ಅಂಥ ವೆಜಿಟೇಬಲ್ಸನ್ನು ಚೆನ್ನಾಗಿ ತಿಂತಾರೆ ಮತ್ತು ದೋಸೆನೂ ಚೆನ್ನಾಗಿ ತಿಂತಾರೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಟಿಫನ್ ಬಾಕ್ಸಿಗೆ ರೆಡಿ ಮಾಡೋಣ ಅಂತಂತ ಟೆನ್ಷನ್ ಆದಾಗ 10 ನಿಮಿಷದಲ್ಲಿ ಈ ರೀತಿ ರೆಸಿಪಿನ ನಾವು ಮಾಡ್ಕೊಬಿಡ್ಬೋದು. ನೋಡಿ, ದೋಸೆ ಬ್ಯಾಟರ್ ಇವಾಗ ರೆಡಿ ಆಗಿದೆ. ಈ ಹದಕ್ಕೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು 6ರಿಂದ 7 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ, 10 ನಿಮಿಷ ನಾನು ನೆನೆ ಹಾಕಿಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು 5 ನಿಮಿಷ ನೆನೆ ಹಾಕಿಡಿ, ಸಾಕಾಗುತ್ತೆ. ಯಾಕೆಂದರೆ ಮೀಡಿಯಮ್ ರವೆ ಉಪಯೋಗಿಸಿದ್ದೀವಲ್ವ, ಅದು ಸ್ವಲ್ಪ ನೆನೆಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಒಂದು 10 ನಿಮಿಷ ಇದನ್ನ ನೆನೆಸಿಟ್ಟಿದ್ದೆ. ಅಷ್ಟರಲ್ಲೆಲ್ಲ ನಾನು ತರಕಾರಿನ ರೆಡಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಮೀಡಿಯಮ್ ರವೆ ಬದಲಿಗೆ ಚಿರೋಟಿ ರವೆ ಆಗ್ತು ಅಂತಂದರೆ 2 ನಿಮಿಷ ನೆನೆಸಿಟ್ರೆ ಸಾಕು, ಹಿಟ್ಟು ರೆಡಿ ಆಗೋಗ್ಬಿಡುತ್ತೆ. ನಂತರ 1 ಕಪ್ ಆಗೋವಷ್ಟು ನಾನು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಒಂದು ಅಪ್ ಸೈಜ್ ಕ್ಯಾರೆಟ್ನ ಉಪಯೋಗಿಸಿದ್ದೀನಿ. ನಂತರ ಒಂದು ಅರ್ಧ ಕಪ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಣಗಿರೋವಂಥ ಮೆಣಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಒಣಗಿರೋವಂಥ ಮೆಣಸಿನ್ಕಾಯಿನ ಸಣ್ಣದಾಗಿ ನಾನು ಹೆಚ್ಕೊಂಡು ಅದನ್ನ ಉಪಯೋಗಿಸ್ತಾ ಇದ್ದೀನಿ. ಕರಿಬೇವನ್ನು ಅಷ್ಟೇ ಸಣ್ಣದಾಗಿ ಹಚ್ಕೊಂಡು ಉಪಯೋಗಿಸಿದ್ದೀನಿ. ನಂತರ ದಪ್ಪ ಸೈಜ್ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಅದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಯಾವ ತರಕಾರಿ ಬೇಕು ಆ ತರಕಾರಿ ಎಲ್ಲ ಸೇರಿಸ್ಕೊಳ್ಳಿ. ಬೇಕು ಅಂತಂದರೆ ಕ್ಯಾಪ್ಸಿಕಮ್ ಆದರೂ ಸೇರಿಸ್ಕೋಬೋದು, ಅಥವಾ ಒಣಗಿರೋಂಥ ಮೆಣಸಿನ್ಕಾಯಿ ಬದಲಿಗೆ ಹಸಿ ಮೆಣಸಿನ್ಕಾಯಿ ಆದರೂ ಉಪಯೋಗಿಸಿ. ಸಬ್ಸಿಗೆ ಸೊಪ್ಪು ಇತ್ತು ಅಂತಂದರೆ ಸಬ್ಸಿಗೆ ಸೊಪ್ಪಾದರೂ ಉಪಯೋಗಿಸ್ಕೋಬೋದು. ನಿಮ್ಗೆ ಅಂದರೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ನೀವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತು ಅಂತಂದರೆ ಕಲರ್ಫುಲ್ಲಾಗೂ ಇರುತ್ತೆ. ಮಕ್ಕಳು ನೀಟಾಗಿ ಅದನ್ನ ತಿಂತಾರೆ ಕೂಡ. ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಕರಿಬೇವಿನ ಸೊಪ್ಪನ್ನ ಯೂಶ್ವಲಿ ಮಕ್ಕಳು ಊಟದ ಜೊತೆ ತಿನ್ನೋದಿಲ್ಲ. ನಾವು ಈ ರೀತಿ ದೋಸೆ ಜೊತೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸೋದ್ರಿಂದ ಗೊತ್ತೇ ಆಗೋದಿಲ್ಲ ಅವ್ರಿಗೆ, ಚೆನ್ನಾಗಿ ತಿನ್ಕೊಂಡು ಬರ್ತಾರೆ. ನೋಡಿ, ದೋಸೆ ಹಿಟ್ಟು ಈ ಹದಕ್ಕೆ ರೆಡಿ ಆಗಿದೆ. ಸ್ವಲ್ಪ ಗಟ್ಟಿಯಾಗಿದೆ ತರಕಾರಿ ಎಲ್ಲ ಸೇರಿಸಿದ ನಂತರ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತೆಳು ಮಾಡ್ಕೊತೀನಿ. ಈ ರೀತಿ ತೆಳುವಾಗಿದ್ದರೆ ನಮಗೆ ದೋಸೆ ಹಾಕೋದಕ್ಕೆ ಈಸಿ ಆಗುತ್ತೆ. ನೀವು ಅಷ್ಟೇ ಈ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ತವ ಬಿಸಿಯಾಗಿದೆ. ಇದಕ್ಕೆ ಈರುಳ್ಳಿಲಿ ನೀಟಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ಕಬ್ಬಿಣದ ಕೌಲಿ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಕಬ್ಬಿಣದ ಕೌಲಿನಾದರೂ ಉಪಯೋಗಿಸ್ಕೋಬೋದು, ಅಥವಾ ನೀರು ದೋಸೆ ಹಾಕೋದಕ್ಕೆ ಏನಾದರೂ ಕೌಲಿ ಉಪಯೋಗಿಸ್ತಿದ್ದೀರಾ ಅಂತಂದರೆ ಆ ಕೌಲಿನಾದರೂ ಉಪಯೋಗಿಸ್ಕೋಬೋದು. ಈರುಳ್ಳಿಲಿ ಆದಷ್ಟು ಎಣ್ಣೆನ ಹಚ್ಚಿ, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಎಣ್ಣೆ ಎಲ್ಲ ಹಚ್ಚಿದ ನಂತರ ನಾವು ನೀರು ದೋಸೆನ ಯಾವ ರೀತಿ ಬಿಟ್ಕೋತೀವಿ ಆ ರೀತಿ ನೀಟಾಗಿ ದೋಸೆನ ಬಿಟ್ಕೋಬೇಕಾಗತ್ತೆ. ನಾವು ಮಾಮೂಲಿ ದೋಸೆನ ಬರಿತೀವಲ್ವ, ಆ ರೀತಿ ಬರೆಯೋದಕ್ಕಾಗೋದಿಲ್ಲ. ಯಾಕಂದರೆ ಈರುಳ್ಳಿ ಎಲ್ಲ ನಾವು ಹಾಕಿರೋದ್ರಿಂದ, ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದೀವಲ್ವ, ಅವಾಗ ನೀಟಾಗಿ ಬರೆಯೋದಕ್ಕಾಗೋದಿಲ್ಲ. ದೋಸೆ ದಪ್ಪದಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ನೀರು ದೋಸೆ ಬಿಟ್ಕೊಂಡಾಗೆ ದೋಸೆನ ಬಿಟ್ಕೋಬೇಕಾಗತ್ತೆ. ಇದನ್ನು ಎಳೆ ಉರಿಲೇ ಬೇಯಿಸಿ, ಅವಾಗ ತರಕಾರಿನೂ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ದೋಸೆನೂ ಕ್ರಿಸ್ಪಿಯಾಗಿ ಬರುತ್ತೆ. ಈ ದೋಸೆನ 2 ಬದಿನಲ್ಲೂ ನೀಟಾಗಿ ಬೇಯಿಸ್ಬೇಕಾಗತ್ತೆ. ಯಾಕಂದರೆ ತರಕಾರಿ ಎಲ್ಲ ಹಾಕಿದ್ದೀವಲ್ವ, ಅದಕ್ಕೋಸ್ಕರ 2 ಬದಿನಲ್ಲೂ ನೀಟಾಗಿ ಬೇಯಬೇಕಾಗತ್ತೆ. ನೋಡಿ, ಲಿಡ್ ಓಪನ್ ಮಾಡಿದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆಲ್ಲ ಸವರ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಎಣ್ಣೆನಾದರೂ ಉಪಯೋಗಿಸ್ಬೋದು, ಅಥವಾ ತುಪ್ಪ ಇದ್ದರೆ ತುಪ್ಪ ಉಪಯೋಗಿಸಿ, ಇಲ್ಲ ಬೆಣ್ಣೆ ಇತ್ತು ಅಂತಂದರೆ ಬೆಣ್ಣೆನಾದರೂ ಉಪಯೋಗಿಸ್ಕೋಬೋದು. ತುಪ್ಪದ ಜೊತೆ ಈ ದೋಸೆ ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಆಲ್ರೆಡಿ ಇರೋದ್ರಿಂದ ಯಾವುದೇ ರೀತಿ ಚಟ್ನಿ ಬೇಕಾಗೋದೇ ಇಲ್ಲ ಇದಕ್ಕೆ. ಬರೀ ತುಪ್ಪ ಇದ್ದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ದೋಸೆ ಅಂತೂ.
ನೋಡ್ತಾ ಇದ್ದೀರಲ್ವ ನೀವೇನೆ, ದೋಸೆ ಯಾವುದೇ ರೀತಿ ಅಂಟ್ಕೊಂಡಿಲ್ಲ ತವಕ್ಕೆ, ಅಷ್ಟು ನೀಟಾಗಿ ಇದು ಬಂದಿದೆ. ಇದನ್ನ ಎರಡು ಬದಿನಲ್ಲೂ ಇವಾಗ ನೀಟಾಗಿ ಬೇಯಿಸ್ಕೊಳ್ಳೋಣ. ಒಂದು 10ರಿಂದ 15 ಸೆಕೆಂಡು ಇನ್ನೊಂದು ಬದಿನಲ್ಲೂ ಬೇಯಿಸ್ಕೋಬೇಕಾಗತ್ತೆ. ಇಷ್ಟೇ, ರಾಗಿ ದೋಸೆ ರೆಡಿನೇ ಆಗೋಗ್ಬಿಡುತ್ತೆ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ನನ್ನ ಕಮೆಂಟ್ ಮೂಲಕ ತಿಳಿಸಿ, ಯಾವ ರೆಸಿಪಿ ಬೇಕು ಅಂತ ನಾನು ನಿಮ್ಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ರಾಗಿ ದೋಸೆನ ಮಾಡ್ಕೋಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.